ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಂ ತಮಿಳುನಾಡಲ್ಲಿದೆ. ಒಂದೆಡೆ ಅರಬ್ಬಿ ಸಮುದ್ರದ ಅಲೆಗಳು, ಇನ್ನೊಂದೆಡೆ ಹಚ್ಚ ಹಸಿರೇ ತುಂಬಿರುವ ಬೆಟ್ಟ ಗುಡ್ಡಗಳು. ಇವೆರಡರ ನಡುವೆ ಎತ್ತರವಾಗಿ ತಲೆ ಎತ್ತಿ ನಿಂತಿರುವುದೇ ಮುರುಡೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಈ ಆತ್ಮಲಿಂಗ ದೇವಸ್ಥಾನ. ಇಲ್ಲಿನ ಶಿವನ ವಿಗ್ರಹ 123 ಅಡಿ ಎತ್ತರವಿದ್ದು ವಿಶ್ವದ 3ನೇ ಎತ್ತರದ ಶಿವನ ವಿಗ್ರಹ ಹೊಂದಿರುವಂತಹ ಸ್ಥಳವಾಗಿದೆ. ಇನ್ನು ಪುರಾಣ ಕಥೆಗಳ ಪ್ರಕಾರ ಈ ಮುರುಡೇಶ್ವರ ಆತ್ಮಲಿಂಗ ದೇವಾಲಯ ಹೇಗೆ ಸ್ಥಾಪನೆ ಆಯಿತೆಂದರೆ, ರಾವಣನ ತಾಯಿ ಪ್ರತಿದಿನ ಕಡಲ ತೀರದಲ್ಲಿ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಪೂಜೆ ಪುನಸ್ಕಾರ ಮಾಡ್ತಿರ್ತಾರೆ. ಆದರೆ ಪ್ರತಿ ಸಾರಿ ಅಲೆಗಳ ರಭಸಕ್ಕೆ ಶಿವಲಿಂಗ ಕರಗಿ ಹೋಗ್ತಾ ಇರುತ್ತೆ. ಇದನ್ನು ನೋಡಿದ ರಾವಣ ತನ್ನ ತಾಯಿಗೆ, ಅಮ್ಮ, ನಾನು ನಿನಗೆ ಶಿವನ ಆತ್ಮಲಿಂಗವನ್ನೇ ತಂದು ಕೊಡುತ್ತೇನೆಂದು ಮಾತು ಕೊಡುತ್ತಾನೆ. ರಾವಣನು ತನ್ನ ತಾಯಿಗೆ ಕೊಟ್ಟ ಮಾತಿನಂತೆ ಶಿವನನ್ನು ನೆನೆದು ಘೋರ ತಪಸ್ಸಿಗೆ ಕೂರ್ತಾನೆ. ತಿಂಗಳುಗಳೇ ಕಳೆಯಿತು, ವರ್ಷಗಳೇ ಕಳೆಯಿತು, ಶಿವ ಒಲಿಯೋದಿಲ್ಲ. ಇದರಿಂದ ಕೋಪಗೊಂಡ ರಾವಣ ಶಿವನ ಕೈಲಾಸವನ್ನೇ ಎತ್ತಲು ಪ್ರಯತ್ನ ಮಾಡ್ತಾನೆ. ಇದನ್ನು ನೋಡಿದ ಶಿವ ಪ್ರತ್ಯಕ್ಷವಾಗಿ ರಾವಣನ ಕೋರಿಕೆಯಂತೆ ಆತ್ಮಲಿಂಗವನ್ನು ವರವನ್ನಾಗಿ ಕೊಡ್ತಾನೆ. ಜೊತೆಯಲ್ಲೇ ಒಂದು ಷರತ್ತನ್ನು ಕೂಡ ಕೊಡ್ತಾನೆ. ಆ ಆತ್ಮಲಿಂಗ ನೆಲಕ್ಕೆ ತಾಕಿದರೆ ಅದು ಅಲ್ಲಿಯೇ ಪ್ರತಿಷ್ಠಾಪನೆಯಾಗಿ ಅದರ ಎಲ್ಲ ಶಕ್ತಿಯು ಶಿವನಿಗೆ ಮರಳಿ ಬರುತ್ತೆ ಅಂತ ಹೇಳ್ತಾನೆ. ಶಿವನ ಮಾತಿನಂತೆ ರಾವಣ ಆತ್ಮಲಿಂಗವನ್ನು ತಗೊಂಡು ಲಂಕೆಯ ಕಡೆ ಹೊರಡ್ತಾನೆ. ಇದನ್ನು ನೋಡಿದ ವಿಷ್ಣುದೇವ ತನ್ನ ಸುದರ್ಶನ ಚಕ್ರದಿಂದ ಸೂರ್ಯನ ಬೆಳಕನ್ನು ಮರೆಸಿ ಸಂಜೆಯಾಗುವಂತೆ ಪ್ರತಿಬಿಂಬಿಸ್ತಾನೆ. ಭಕ್ತಿ ನಿಷ್ಠೆ ಇರುವ ರಾವಣ ಸಂಜೆಯಾಗಿದೆ ಎಂದು ಭಾವಿಸಿ ಸಂಧ್ಯಾ ವಂದನೆ ಮಾಡಬೇಕೆಂದು ಬ್ರಾಹ್ಮಣ ವೇಷದಲ್ಲಿರುವ ಗಣೇಶನನ್ನು ಕರೆದು, ನಾನು ಸಂಧ್ಯಾ ವಂದನೆ ಮಾಡಿ ಬರುವವರೆಗೂ ಆತ್ಮಲಿಂಗವನ್ನು ಜೋಪಾನವಾಗಿ ನೋಡಿಕೊ ಎಂದು ಹೇಳ್ತಾನೆ. ಗಣೇಶನು ಬುದ್ಧಿವಂತಿಕೆಯಿಂದ, ನಾನು ನಿನ್ನನ್ನು 3 ಬಾರಿ ಕರೆಯುತ್ತೇನೆ, ಅಷ್ಟರಲ್ಲಿ ನೀನು ಬರದೇ ಹೋದರೆ ನಾನು ಈ ಆತ್ಮಲಿಂಗವನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತೇನೆ ಎಂದು ಹೇಳ್ತಾನೆ. ರಾವಣನು ಈ ಷರತ್ತನ್ನು ಒಪ್ಪಿಕೊಂಡು ಸಂಧ್ಯಾ ವಂದನೆ ಮಾಡಲು ಹೋಗ್ತಾನೆ. ಆದರೆ ಗಣೇಶನು ಬುದ್ಧಿವಂತಿಕೆಯಿಂದ 2 ಬಾರಿ ಮೆಲ್ಲಗೆ ಕೂಗಿ 3ನೇ ಬಾರಿ ಜೋರಾಗಿ ಕೂಗಿ